ಡಿಸೆಂಬರ್ 7ನೇ ತಾರೀಕು, ಡಿಸೆಂಬರ್ 1ನೇ ತಾರೀಕಿಂದ ಡಿಸೆಂಬರ್ 7ನೇ ತಾರೀಕುವರೆಗೆ ರಾಶಿ ಭವಿಷ್ಯ ಹೇಗಿರುತ್ತೆ ಗೊತ್ತು. 12 ರಾಶಿ ಬಗ್ಗೆ ಸಾಕಷ್ಟು ಮಾಹಿತಿ ನಾನು ನೀಡ್ತಾ ಹೋಗ್ತೀನಿ. ಅದರಲ್ಲೂ ಡಿಸೆಂಬರ್ ಹೊತ್ತಿಗೆ ಒಳಗಡೆ ಗುರು ಡಿಸೆಂಬರ್ 5ನೇ ತಾರೀಕು ಚೇಂಜ್ ಆಗ್ತಾರೆ. ಗುರು ಬದಲಾವಣೆಯಿಂದ ಮತ್ತು ಡಿಸೆಂಬರದಲ್ಲಿ ಈ ವಾರ ಫಲ ಹೇಗಿದೆ ನೋಡೋಣ. ವಾರ ಫಲ ಆರ್ಯ ಟಾಕ್ ಕಾರ್ಯಕ್ರಮದಲ್ಲಿ ಮೊದಲಿಗೆ ಯಾವೆಲ್ಲ ಗ್ರಹಗಳು ಚೇಂಜ್ ಆಗ್ತಾರೆ ಅಂದರೆ 9 ಗ್ರಹಗಳಲ್ಲಿ ಒಂದೇ ಗ್ರಹ ಚೇಂಜ್ ಆಗೋದು, ಅದು ಗುರು ಭಗವಾನ್ ಡಿಸೆಂಬರ್ 5ನೇ ತಾರೀಕು. 7ನೇ ತಾರೀಕಿನ ಕೇವಲ 2 ಡೇಸ್ ಬ್ಯಾಲೆನ್ಸ್ ಇತ್ತು, 6 ಮತ್ತು 7. ಅಲ್ಲಿವರೆಗೂ ಕೂಡ ಎಂದಿನಂತೆ ಇರೋ ಕಡೆ ಎಲ್ಲ ಗ್ರಹಗಳು ಇರ್ತವೆ 1ನೇ ತಾರೀಕಿಂದ 7ನೇ ತಾರೀಕುವರೆಗೂ. ಎಂದಿನಂತೆ ಯಾವೆಲ್ಲ ಗ್ರಹಗಳು, ಮೀನ ರಾಶಿಯಲ್ಲಿ ಶನಿ ಗ್ರಹ ಇದ್ದಾನೆ, ಹಾಗಾಗಿಯೇ ಅವನು ಜನ್ಮ ಶನಿಯಾಗಿ ಕಾಡ್ತಾ ಇದ್ದಾನೆ. ಅದೇ ಥರ ಗುರು ಮಿಥುನ ರಾಶಿಗೆ ಬಂದಿರೋದ್ರಿಂದ ಶುಭ ಫಲವನ್ನು ಯಾವ ರಾಶಿ ಕೊಡ್ತಾನೆ ನೋಡೋಣ. ಕೇತು ಸಿಂಹ ರಾಶಿಯಲ್ಲಿದ್ದಾನೆ. ಕೇತು ಸಿಂಹ ರಾಶಿಯಲ್ಲಿರೋದ್ರಿಂದ ಒಂದಲ್ಲ ಒಂದು ಸಮಸ್ಯೆಗಳು ಕೂಡ ನಿಮಗೆ ಬರುತ್ತವ ಬರಲ್ವ ಅನ್ನೋದು ಕಷ್ಟಗಳನ್ನು ನೋಡ್ಬೋದು. ಸೂರ್ಯ ಮತ್ತು ಬುಧ, ಶುಕ್ರ, ಕುಜ ಗ್ರಹ ಇಬ್ಬರು 4 ಗ್ರಹನೂ ಕೂಡ ವೃಶ್ಚಿಕ ರಾಶಿಯಲ್ಲಿದ್ದಾರೆ. ವೃಶ್ಚಿಕ ರಾಶಿ ಸಖತ್ ಪವರ್ಫುಲ್ ಅನ್ನೋ ರಾಶಿ. ವೃಶ್ಚಿಕ ರಾಶಿಯಲ್ಲಿರೋದ್ರಿಂದ ಯಾವ ರಾಶಿಗೆ ಫಲವನ್ನು ಕೊಡ್ತಾನೆ. ಮತ್ತು ರಾಹು ಗ್ರಹ ಬಂದು ಕುಂಭದಲ್ಲಿ ಬಹಳ ವಿಶೇಷವಾಗಿದ್ದಾನೆ. ರಾಹು ಗ್ರಹನೂ ಕೂಡ ಕುಂಭ ರಾಶಿಯಲ್ಲಿದ್ದಾನೆ. ಕುಂಭ ರಾಶಿಯಿಂದ ಇಲ್ಲಿ ಜನ್ಮ ಗುರು, ಜನ್ಮ ಶನಿ, ಗುರು ದೃಷ್ಟಿ ಶನಿ ದೃಷ್ಟಿ ಏನು ಮಾಡುತ್ತೆ, ಮತ್ತು ಕುಜನ ಜೊತೆಗೆ ಸೂರ್ಯ ಗ್ರಹ, ಶುಕ್ರ ಗ್ರಹ ಇದ್ದರೆ ಏನಾಗುತ್ತೆ, ಇದೆಲ್ಲ ಪಾಯಿಂಟ್ಸನ್ನು ನೀವು ಒಂದೊಂದು ನೋಟ್ ಮಾಡ್ತಾ ಹೋಗಿ. ಯಾಕಂದರೆ ಇದಕ್ಕೆ ಪರಿಹಾರಗಳು 12 ರಾಶಿಗೆ ಏನೆಲ್ಲ ಕೊಡ್ಬೋದು, ಏನೆಲ್ಲ ಕಷ್ಟದಿಂದ ನೀವು ಪಾರು ಮಾಡ್ಬೋದಲ್ಲದೆ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ 12 ರಾಶಿಗೂ ಕೂಡ ಫಲವನ್ನು ಕೊಡೋಂಥ ಗ್ರಹಗಳನ್ನು ನೀವು ಹೇಳುವಂಥ ಟೆಂಪಲ್ ಪರಿಹಾರಗಳನ್ನ ನಾವು ತಿಳಿಸ್ಕೊಡಲೇಬೇಕಂತೆ. ಒಬ್ಬರಿಗೆ ಬುಧ ಕೆಟ್ಟಿದ್ದಾನ, ಗುರು ಕೆಟ್ಟಿದ್ದಾನ, ಶನಿ ಕೆಟ್ಟಿದ್ದಾನ ನೋಡ್ಕೊಳ್ಳಿ ನಿಮ್ಮ ಜಾತಕದಲ್ಲಿ. ಅದೇ ಥರ ನಿಮ್ಮ ಜಾತಕದ ಫಲವನ್ನು ನೀವು ಅಬ್ಸರ್ವ್ ಮಾಡಿದಷ್ಟು ಸಕಲ ಸಂಪತ್ತು ಐಶ್ವರ್ಯನ ಕೊಡ್ತೇವೆ. ಗ್ರಹಗಳು ಯಾರನ್ನು ಬಿಡಲ್ಲ. ತುಂಬ ಚೆನ್ನಾಗಿ ನೀವು ಗ್ರಹಗಳನ್ನ ಆರಾಧಿಸಿ ನಿಮ್ಮ ಪ್ರಾಬ್ಲಮಿಂದ ನೀವು ಆಚೆ ಬರ್ರಿ. ತುಂಬ ಒಳ್ಳೆಯ ಶುಭ ಫಲವನ್ನು ಕೊಡ್ತಾನೆ. 12 ರಾಶಿ ಬಗ್ಗೆ ತಿಳ್ಕೊಳ್ಳೋಣ. ವೃಶ್ಚಿಕ ರಾಶಿಯವ್ರಿಗೆ ಹೇಗಿದೆ ಅನ್ನೋದು ಟೈಮ್ ನೋಡಿದರೆ ಭಾಳ ಅದ್ಭುತವಾದ ದಿನ ಅಂತ ಹೇಳೋದು. ಯಾಕಂದರೆ ಅವ್ರ ರಾಶಿಲಿ ಸಕಲ ಸಂಪತ್ತು ಐಶ್ವರ್ಯ ಕೂಡ ತುಂಬಿ ತುಳಿಕಾಡ್ತಿದೆ. ಈ ವಾರ ತುಂಬ ಪಾಸಿಟಿವ್ ಇದೆ. ಆದರೆ ಈ ವಾರ ನಿಮ್ಮ ಲೈಫಲ್ಲಿ 5ನೇ ತಾರೀಕುವರೆಗೂ ನಿಮ್ಮ ಟೈಮ್ ತುಂಬ ಚೆನ್ನಾಗಿದೆ. 5ನೇ ತಾರೀಕಿಂದ ನಿಮ್ಮ ಟೈಮ್ ಬ್ಯಾಡ್ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ನಿಮ್ಗೆ 5ನೇ ತಾರೀಕು ನಂತರ ನೀವು ವಿಶಾಖ ನಕ್ಷತ್ರ ಹುಡ್ತವ್ರಿಗೆ, ಪುನರ್ವಸು ನಕ್ಷತ್ರ ಹುಡ್ತವ್ರಿಗೆ, ಪೂರ್ವಭಾದ ನಕ್ಷತ್ರ ಹುಡ್ತವ್ರನ್ನ ನೀವು ಫ್ರೆಂಡ್ಶಿಪ್ಪು ನಿಮ್ಮ ಜೊತೆ ಇದ್ದರೆ ನಿಮ್ಗೆ ಆಘಾತ, ತೊಂದರೆ ಇಲ್ಲ, ಅವ್ರ ಮನೇಲಿ ಕಾಯಿಲೆ, ಅವ್ರ ಮನೇಲಿ ರೋಗಗಳು ಬರ್ಬೋದು. ಆ ಥರದೊಂದು ಸಮಸ್ಯೆ ಇದೆ ನಿಮ್ಮ ಲೈಫಲ್ಲಿ. ಬ್ಯೂಟಿಫುಲ್ ನಿಮ್ಮ ಲೈಫಲ್ಲಿ ಹೆವಿ ಸಕ್ಸಸ್ಫುಲ್ ನಕ್ಷತ್ರ ಈ ವರ್ಷ, ಈ ವಾರದಲ್ಲಿ ಅಂದರೆ ನಿಮಗೆ ತುಂಬ ಲಾಭವನ್ನು ಕೂಡ ನಕ್ಷತ್ರಗಳು ಅಂದರೆ ಒಂದು ಅದ್ಭುತವಾದದ್ದು ಅಂದರೆ ಭರಣಿ, ಪುಬ್ಬ, ಪೂರ್ವಾಷಾಢ ನಕ್ಷತ್ರ ನಿಮ್ಗೆ ತುಂಬ ಬೆನಿಫಿಟ್ ನಕ್ಷತ್ರಗಳನ್ನ ಕೊಡ್ತಾ ಹೋಗುತ್ತೆ. ಆ ಥರ ಕೃತಿಕ, ಉತ್ತರ, ಉತ್ತಾಷಾಢ ನಕ್ಷತ್ರ ತುಂಬ ರಾಜಯೋಗನ ಕೊಡುತ್ತೆ. ನಿಮ್ಮ ಲೈಫಲ್ಲಿ ಲಗ್ನದಲ್ಲಿ ಕುಜ ಗ್ರಹ ಇರೋದು, ಲಗ್ನದಲ್ಲಿ ಬುಧ ಗ್ರಹ ಇರೋದು, ಲಗ್ನದಲ್ಲಿ ಶುಕ್ರ ಗ್ರಹ ಇರೋದು, ನಿಮ್ಮ ರಾಶಿಯಲ್ಲಿ ರಾಶ್ಯಾಧಿಪತಿ ಕುಜನು ಇರೋದು ತುಂಬ ಪಾಸಿಟಿವ್ನ ಅನುಭವಿಸ್ತೀರ. ನಿಮಗೆ ಅಷ್ಟ ಐಶ್ವರ್ಯನೂ ಕೂಡ ಕೊಡ್ತವೆ ಗ್ರಹಗಳು. ಅದರಲ್ಲಿ ಕೂಡ ಶನಿ ಗ್ರಹ ನಿಮಗೆ ತುಂಬ ಪವರ್ಫುಲ್ ಆಗಿರೋವಂಥ ಗ್ರಹ. ಶನಿ ಪಂಚಮ ಸ್ಥಾನದಲ್ಲಿದ್ದಾನೆ. ಆದರೆ ಶನಿ ನಕ್ಷತ್ರನೂ ಕೂಡ 50-50 ಇರ್ತಕ್ಕೆ. ಶನಿ ಕೂತಿರೋ ಮನೆ ಮೀನರಾಶಿ ಅಧಿಪತಿ ಅಷ್ಟಮಕ್ಕೆ ಹೋದಾಗ ಏನಾಗುತ್ತೆ, ನಿಮ್ಮ ಲೈಫಲ್ಲಿ ನೀವು ಎದುರಬೇಕಾಗಿರೋದು ಪುಷ್ಯ, ಅನುರಾಧ, ಉತ್ತರಭಾದ ನಕ್ಷತ್ರದಲ್ಲಿ ಹುಡ್ತವ್ರನ್ನೂ ಕೂಡ ಈ ವಾರದಲ್ಲಿ ಕಂಟ್ರೋಲ್ ಮಾಡಿದರೆ ನೀವು ಬೆಟ್ರ್ ಆಗ್ತಿರಲಿಲ್ಲ. ಅವರ ಜೊತೆ ನೀವು ವಿಶ್ವಾಸ, ಟೈಮ್ ಪಾಸು ಇಲ್ಲ ಅವ್ರ ಮಾತ್ರ ನೀವು ಕೇಳ್ತಾರೆ, ನಿಮ್ಮ ಮನಸ್ಥಿತಿ ಹಾಳಾಗುತ್ತೆ. ನಿಮ್ಮ ಲೈಫಲ್ಲಿ ವೆರಿ ಸಕ್ಸಸ್ಫುಲ್ ಬ್ಯೂಟಿಫುಲ್ ಸಕ್ಸಸ್ ಅಂದರೆ ಸೂರ್ಯನ ನಕ್ಷತ್ರದ ಜೊತೆಗೆ ನೀವು ಫ್ರೆಂಡ್ಶಿಪ್ ಮಾಡೋಷ್ಟು ತುಂಬ ಲಾಭ ಇರುತ್ತೆ. ಯಾಕಂದರೆ ಸೂರ್ಯಗ್ರಹ ತುಂಬ ಪವರ್ಫುಲ್ ಆಗಿರೋಂಥ. ಯಾಕಂದರೆ ನಿಮಗೆ ವೃಶ್ಚಿಕ ರಾಶಿಗೆ ಸೂರ್ಯನ ಮನೆ ತುಂಬ ಯೋಗದ ಮನೆ ಆಗುತ್ತೆ. 100% ದಶಮ ಸ್ಥಾನಾಧಿಪತಿ ಮನೆ ಬಂದು ರಾಶಿಗೆ ಬರೋದ್ರಿಂದ ವಿಪರೀತ ರಾಜಯೋಗ ಕೊಡೋದ್ರಿಂದ ನಿಮಗೆ ಕೃತಿಕ ನಕ್ಷತ್ರದಲ್ಲಿಯೂ ಕೆಲಸವನ್ನು ಮಾಡಿ ಪಾಸಿಟಿವ್ ಇರುತ್ತೆ. ಆ ಥರ ಕೃತಿಕ, ಉತ್ತರ, ಉತ್ತಾಷಾಢ ನಕ್ಷತ್ರ ತುಂಬ ಬೆನಿಫಿಟ್ ಇರುತ್ತೆ. ನಿಮ್ಮ ಲೈಫಲ್ಲಿ ಯಾವುದಾದ್ರು LIC ಪಾಲಿಸಿ, ರಿಯಲ್ ಎಸ್ಟೇಟು, ಶೇರ್ ಮಾರ್ಕೆಟು ಮತ್ತು ಬಿಗ್ನೆಸ್ಸು, ಹೊಸ ಐಡಿಯಾ, ಆಲೋಚನೆಗಳು, ತುಂಬ ಅದ್ಭುತವಾದ ಫ್ರೆಂಡ್ಸು, ಹೊಸ ಮದುವೆ, ಹೊಸ ಲವ್ವು ವೆರಿ ಸಕ್ಸಸ್ ಕೊಡುತ್ತೆ. ಲವ್ ಸಕ್ಸಸ್ ಕೊಡುತ್ತೆ, ಮ್ಯಾರೇಜ್ ಲೈಫ್ ಸಕ್ಸಸ್ ಕೊಡುತ್ತೆ. ತುಂಬ ಬೆನಿಫಿಟ್ ಸಕ್ಸಸ್ಸನ್ನು ಕೊಡೋದ್ರಿಂದ ನೀವು ಬೆನಿಫಿಟ್ ಆಗಿರ್ತೀರ ಅಂತ ತುಂಬ ಆಸೆ ಪಡ್ತೀನಿ. ಹ್ಯಾಪಿಯಾಗಿರ್ತೀರ ಅಂತೇಳಿ ನಾನು ಇಷ್ಟಪಡ್ತೀನಿ. ನಿಮ್ಮ ಟೈಮು ನಿಮ್ಮನ್ನು ಕಾಪಾಡುತ್ತೆ. ನಿಮ್ಮ ಟೈಮಲ್ಲಿ ವಿಪರೀತ ರಾಜಯೋಗದ ಫಲವನ್ನು ಕೊಡುತ್ತೆ. ನಿಮ್ಮ ಟೈಮನ್ನು ನೀವು ಕಾಪಾಡ್ಕೊಳ್ಳಿ, ತುಂಬ ಇಂಪ್ರೂವ್ಮೆಂಟ್ ಆಗ್ತೀರ. ಅಷ್ಟ ಐಶ್ವರ್ಯನ ಕೊಡುತ್ತೆ. ಯೋಗದ ಮೇಲೆ ಯೋಗವನ್ನು ಕೊಡುವಂಥ ಗ್ರಹಗಳು ನಿಮ್ಮ ರಾಶಿಯಲ್ಲಿ ಇರೋದ್ರಿಂದ ತುಂಬ ಪಾಸಿಟಿವ್ ಅನುಭವಿಸ್ಬೋದು. ಈ ವಾರ ನೀವು ಕಲರ್ನ ಅವಾಯ್ಡ್ ಮಾಡಬೇಕಾದ್ರೆ ಬ್ಲ್ಯಾಕ್ ಮತ್ತು ಯೆಲ್ಲೋನ ಅವಾಯ್ಡ್ ಮಾಡಿ. 5ನೇ ತಾರೀಕಿನಿಂದ ಎರಡೂ ಒಟ್ಟಿಗೆ ಹಾಕಿದ್ರೆ ನಿಮಗೆ ತುಂಬ ಪ್ರಾಬ್ಲಮ್ ಆಗುತ್ತೆ. ಎರಡನ್ನೂ ಅವಾಯ್ಡ್ ಮಾಡಿ. ಅದೇ ಥರ ನಿಮ್ಮ ಲೈಫಲ್ಲಿ ತುಂಬ ಪಾಸಿಟಿವ್ ಆಗಿರೋ ನಂಬರ್ಸ್ 153ನ ಅತಿ ಹೆಚ್ಚು ಫಾಲೋ ಮಾಡಿ. 135 ಫಾಲೋ ಮಾಡಿ. ನಿಮಗೆ ಈ ವಾರ ಅತಿ ಹೆಚ್ಚು ಒಳ್ಳೆಯ ಬಣ್ಣ ಅಂದರೆ ಬ್ಲೂ ಆ್ಯಂಡ್ ರೆಡ್ ಆ್ಯಂಡ್ ಗ್ರೀನ್ ಆ್ಯಂಡ್ ಆರೆಂಜ್ ಬಣ್ಣಗಳು ತುಂಬ ಲಕ್ಕನ್ನು ತಂದುಕೊಡುತ್ತೆ. ಜೇನುತುಪ್ಪದ ಕಲರ್ಗಳು ಬಣ್ಣವನ್ನು ನಿಮಗೆ ಅಪಾರವಾದ ಕೀರ್ತಿ, ಸಕಲ ಸಂಪತ್ತನ್ನು ಕೊಡುತ್ತೆ. ಆದರೆ ಯಾವಾಗಲೂ ಕೂಡ ಈ ವಾರದಲ್ಲಿ ಗುರು ನಕ್ಷತ್ರದಲ್ಲಿ ಹೆಚ್ಚು ಕೆಲಸವನ್ನು ಮಾಡೋಕ್ಕೆ ಹೋಗಬೇಡಿ.
ಗುರು ನಕ್ಷತ್ರ ಬಂದಾಗ ಸ್ವಲ್ಪ ಆಲೋಚನೆ ಮಾಡಿ. ಅದೇ ಥರ ನೀವು ಯಾರು ವೃಶ್ಚಿಕ ರಾಶಿಯಲ್ಲಿ ಹುಟ್ಟಿದ ನಂತರ ವಿಶಾಖ ನಕ್ಷತ್ರ ಮತ್ತು ಅನುರಾಧ ನಕ್ಷತ್ರದವರಿಗೆ ಸ್ವಲ್ಪ ಅವಾಯ್ಡ್ ಮಾಡಿ. ಜ್ಯೇಷ್ಠ ನಕ್ಷತ್ರ ತುಂಬ ಒಳ್ಳೆಯದಾಗುತ್ತೆ. ಒಳ್ಳೆಯದಾಗಲಿ.